ಎಲ್ಲರಿಗೂ ನಮಸ್ಕಾರ. ಗದ್ರೇಸ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಆಲೂ ಗೋಬಿ ಡ್ರೈ ಅಂಥೇಳಿ. ಇದು ನಾರ್ತ್ ಇಂಡಿಯನ್ ರೆಸಿಪಿ. ಈ ರೆಸಿಪಿ ಹೆಂಗೆ ಮಾಡೋದು ಅಂಥೇಳಿ ಇವತ್ತಿನ ಯೂಟ್ಯೂಬ್ ಚಾನಲಾಗ ನಾವು ನೋಡೋಣ. ಇದಕ್ಕೆ ಏನೇನು ಬೇಕಂತೇಳಿ ಈಗ ನಾವು ಫಸ್ಟ್ ನೋಡ್ಕೊಳ್ಳೋಣ. ಫಸ್ಟಿಗೆ ನಾನೇನು ಮಾಡೀನಿ, ಹೆಚ್ಚಿಟ್ಕೊಂಡಿರೋಂಥ ಬಟಾಟಿ, ಇದು ಮೀಡಿಯಮ್ ಸೈಜ್ ಬಟಾಟಿ ಇದು. ಒಂದು 5ರಿಂದ 6 ನಾನು ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿನಿ, ಭಾಳ ಸಣ್ಣ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ತೊಳೆದ ಮತ್ತು ಬಿಸಿನೀರ್ನಾಗ ಇಟ್ಕೊಂಡಿರೋಂಥ ಗೋಬಿ, ಇದನ್ನು ಮೀಡಿಯಮ್ ಸೈಜ್ನಾಗ ನಾನು ಮಾಡ್ಕೊಂಡೀನಿ. ಮತ್ತು ಅದಕ್ಕೆ ಮಸಾಲೆ ಏನು ಬೇಕಂದ್ರೆ ಅರಿಶಿನ ಪುಡಿ, ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಕಸೂರಿ ಮೇಥಿನೂ ತೊಗೊಳತ್ತೀನಿ. ಮತ್ತು ಇದಕ್ಕೆ ಅಡುಗೆಗೆ ಎಷ್ಟು ಬೇಕಾಕೈತೆ ಅಷ್ಟು ಎಣ್ಣೆ ಇದಕ್ಕೆ ತೊಗೊಳತ್ತೀನಿ. ಫಸ್ಟಿಗೆ ಈ ರೆಸಿಪಿ ಚಾಲೂ ಮಾಡೋಣಂತ. ಮೊದಲಿಗೆ ನಾನು ಒಂದು ಬಾಳಿಗೆ ತೊಗೊಂಡೇನಿ. ಬಾಳಿಗೆ ಒಂಚೂರು ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು 2ರಿಂದ 3 ಚಮಚ ಅಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ 1 ಚಮಚ ಅಷ್ಟು ಜೀರಿಗೆ ಹಾಕತ್ತೀನಿ. ಮತ್ತು ಒಂದು ಅರ್ಧ ಚಮಚ ಅಷ್ಟು ಬಡೆ ಸೊಪ್ಪು ಹಾಕತ್ತೀನಿ. ಬಡೆ ಸೊಪ್ಪು ಆಪ್ಷನಲ್, ರುಚಿ ಆಗ್ತೈತಿ, ನೀವು ಹಾಕ್ಬೋದು. ಇದೊಂಚೂರು ಕಾಯ್ದ್ಮೇಲೆ ಫಸ್ಟಿಗೆ ನಾನೇನು ಮಾಡ್ತೀನಿ, ಗೋಬಿನ ಚಲೋತಂಗೆ ಫ್ರೈ ಮಾಡ್ಕೊತೀನಿ. ಯಾಕಂದ್ರೆ ಗೋಬಿ ಆಲೂ ಎರಡು ಮಿಕ್ಸ್ ಮಾಡಿಬಿಟ್ರೆ ಏನಾಗ್ತೈತಿ, ಗೋಬಿ ಸರಿತಂಗೆ ಬೇಯೋದಿಲ್ಲ. ಅದಕ್ಕೆ ಫಸ್ಟಿಗೆ ನಾವು ಇದನ್ನು ಬೇಯಿಸ್ಕೋಬೇಕು. ಆಮೇಲೆ ಬೇಯಿಸ್ಕೋಬೇಕಾದ್ರೆ ಒಂದು ಅರ್ಧ ಚಮಚ ಅಷ್ಟು ಅರಿಶಿನ ಪುಡಿ ಹಾಕತ್ತೀನಿ. ಮತ್ತು ಒಂದು ಅರ್ಧ ಚಮಚ ಅಷ್ಟು ಉಪ್ಪು ಹಾಕತ್ತೀನಿ. ಇದನ್ನು ಹಾಕೋದ್ರಿಂದ ಚಲೋನೂ ಬೇಯ್ತೈತಿ. ಮತ್ತು ಅರಿಶಿನ ಮತ್ತು ಗೋಬಿ ಹಾಕಿದ್ರೆ ಅದು ಚಲೋ ಆಗ್ತೈತಿ. ಫಸ್ಟಿಗೆ ಇದನ್ನು ಚಲೋತಂಗೆ ಫ್ರೈ ಮಾಡ್ಕೊಳತ್ತೀನಿ. ನಿಮ್ಮ ಕಡೆ ಏನಾರು ಜಾಸ್ತಿ ಟೈಮ್ ಇಲ್ಲ ಅಂತಂದ್ರೆ ನೀವು ಕುಕ್ಕರ್ನಾಗೂ ಬೇಯಿಸ್ಕೋಬೋದು 1 ಸೀಟಿ. ಇದಾದಮೇಲೆ ಇದನ್ನು ತೆಗೆದಿಟ್ಕೊಳತ್ತೀನಿ ಒಂದು ಪ್ಲೇಟ್ನಾಗ. ನಾನು ನೋಡ್ಬೋದು ನೀವು ಚಲೋ ತಂಗೆ ಬೇಯ್ದೈತಿ ಇದು. ನೆಕ್ಸ್ಟ್ ಆಯಿಲ್ ಒಳಗೆ ಜಾಸ್ತಿ ಏನು ಆಯಿಲ್ ತೊಗೊಳತ್ತಿಲ್ಲ. ಇದ್ರೊಳಗೆ ನಾನು ಕಟ್ ಮಾಡಿಟ್ಕೊಂತ ಬಟಾಟಿ ಇದ್ರ ಹಾಕತ್ತೀನಿ. ಬಟಾಟಿ ಬೇಯಿಸೋಕೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಅದಕ್ಕೆ ಇದನ್ನು ಸೆಕೆಂಡಿಗೆ ಇದನ್ನು ಹಾಕತ್ತೀನಿ. ಹಾಕಿ ಅದೇ ಎಣ್ಣೆ ಒಳಗೆ ಇದನ್ನು ಬೇಯಿಸಾಕತ್ತೀನಿ. ಇದು ಚಲೋ ತಂಗೆ ಮೆತ್ತಗೆ ಬೇಯೋ ಹಂಗೆ ಮಾಡಿರಿ. ಇದು ಮುಗಿದ್ಮೇಲೆ ಇದನ್ನು ಗೋಬಿಯನ್ನು ತೆಗೆದಿಟ್ಕೊಂಡಿದ್ದಲ್ಲ ವಾಪಸ್ ಇದಕ್ಕೆ ಹಾಕೊಳತ್ತೀನಿ. ಇದಾದಮೇಲೆ 1 ಚಮಚ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಒಂದೂವರೆ ಚಮಚ ಅಷ್ಟು ನಾನು ಇದಕ್ಕೆ ಗರಂ ಮಸಾಲ ಹಾಕೊಳತ್ತೀನಿ. ಆಮೇಲೆ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕೊಳತ್ತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೀವು ಇದಕ್ಕೆ ಖಾರ ಹಾಕೋಬಹುದು, ಕಮ್ಮಿನೂ ಮಾಡ್ಕೋಬಹುದು. ಆಮೇಲೆ ನಾವೊಂದು ಅರ್ಧ ಚಮಚ ಅಷ್ಟು ಇದಕ್ಕೆ ಧನಿಯಾ ಪುಡಿನೂ ಹಾಕೊಳತ್ತೀನಿ. ಬೇಕಂದ್ರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡಿದ್ರು ನಡಿತೈತಿ. ಇದಾದಮೇಲೆ ಚಲೋ ತಂಗೆ ಇದಕ್ಕೆ ಕಲಿಸ್ರಿ. ನಾವು ಉಪ್ಪೇನು ಹಾಕತ್ತಿಲ್ಲ, ಯಾಕಂದ್ರೆ ನಾ ಫ್ರೈ ಮಾಡ್ಬೇಕಾದ್ರೆ 2 ಹಾಕೇನಲ್ಲ, ಅದಕ್ಕೆ ಹಾಕತ್ತಿಲ್ಲ. ಮುಚ್ಚಿಟ್ಟು ಒಂದು 2ರಿಂದ 3 ನಿಮಿಷ ಅಷ್ಟೇ ಬೇಯಿಸ್ರಿ, ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಹಂಗೆ. ಆಮೇಲೆ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ರಿ. ಆಪ್ಷನಲ್, ಹಾಕಿದ್ರು ಹಾಕ್ಬೋದು, ಇಲ್ಲ ಅಂತೂ ನಡಿತೈತಿ. ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಹೆಚ್ಚಿಟ್ಕೊಂಡಿರ್ತ ಕೊತ್ತಂಬರಿ ಹಾಕತ್ತೀನಿ. ಇದನ್ನೇ ನೀವು ಚಪಾತಿ ಜೊತೆ ಇಲ್ಲ ಅನ್ನ ಸಾರು ಜೊತೆನೂ ಸರ್ವ್ ಮಾಡ್ಬೋದು. ಭಾಳ ಸಿಂಪಲ್ ಇರ್ತೈತಿ, ಭಾಳ ರುಚಿ ಆಗ್ತೈತಿ. ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ನಿಮಗೇನಾದರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.